ಕೆಎಎಸ್ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಕ್ವಶನ್ ಮಾರ್ಕ್. ಒಂದೇ ಕೊಠಡಿಯಲ್ಲಿದ್ದ 15ರಿಂದ 20 ಜನ ಪಾಸ್ ಆದ್ರ ಕ್ವಶನ್ ಮಾರ್ಕ್. ಒಂದೇ ಕುಟುಂಬದ 3-4 ಜನ ಪಾಸ್ ಆಗಿರುವ ಆರೋಪವ ಕೇಳಿಬಂದಿದೆ. ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಆರೋಪ ಮಾಡಿದ್ದಾರೆ. ಒಂದೇ ಕೊಠಡಿಯ 15ರಿಂದ 20 ಜನ ಪಾಸ್ ಆಗೋದಕ್ಕೆ ಸಾಧ್ಯ. ಎಸ್, ಪಾಸ್ ಆಗಬೇಕು, ಎಸ್, ಪಾಸ್ ಆಗಲೇಬೇಕು. ಏನಾದ್ರೂ ಇದರಲ್ಲಿ ಅವರ ಶಕ್ತಿ ಸಾಮರ್ಥ್ಯದಿಂದ ಅಥವಾ ಅವರು ಓದಿ ಅಥವಾ ಅವರು ಪಾಸ್ ಆದ್ರೆ ಓಕೆ. ಕಾಪಿ ಮಾಡಕ್ ಬಿಟ್ಟು ಇನ್ನೊಂದೇನೋ ಮಾಡಿ ದುಡ್ಡು ತಗೊಂಡು ಹಂಗೇನಾದ್ರೂ ಮಾಡಿದ್ರೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರವೇ. ಕಳೆದ ವರ್ಷ ಮೇನಲ್ಲಿ ನಡೆದಿದ್ದ ಕೆಎಎಸ್ ಪರೀಕ್ಷೆ ಅಕ್ರಮದ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳ ಆರೋಪ ಏನ್ ಕೇಳಿದ್ರೆ 384 ಪೋಸ್ಟಿಂಗ್ 2024 ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಒಂದೇ ಕೋಣೆಯಲ್ಲಿ ಪರೀಕ್ಷೆ ಬರೆದವರು 15 ಜನ ಪಾಸ್ ಆಗಿದ್ದಾರೆ ಅನ್ನೋದು ಅನುಮಾನ ಬರುತ್ತಲ್ವಾ. ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಕಳೆದ ವರ್ಷ ಮೇ ತಿಂಗಳಲ್ಲಿ ಕೆಎಎಸ್ ಎಕ್ಸಾಮ್ ನಡೆಸುತ್ತೆ. ಬಟ್ ಇದೀಗ ಗೊಂದಲ ಮೂಡಿದೆ. ಅಲ್ಲಿ ಸಹ ಗೋಲ್ಮಾಲ್ ಆಗಿರುವ ಆರೋಪ ಸಹ ಕೇಳಿಬಂದಿದೆ. ಯಾಕಂದ್ರೆ ಟ್ರಾನ್ಸ್ಲೇಟ್ ವಿಚಾರವಾಗಿ ಒಂದ್ ಕಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ಆಕ್ರೋಶ ಹೊರಹಾಕಿದ್ರು ಅಭ್ಯರ್ಥಿಗಳು. ಇದೀಗ ಮತ್ತೆ ಗೋಲ್ಮಾಲ್ ಆಗಿದೆ ಎಂಬುದು ಆರೋಪ. ಯಾಕಂದ್ರೆ ಒಂದೇ ರೂಮ್ ನಲ್ಲಿ ಸೀರಿಯಲ್ ನಂಬರ್ ಇದಾವೆ ಮತ್ತು ಇಲ್ಲಿ ಸಂಬಂಧಿಕರು ಸಹ ಇದ್ದಾರೆ ಎಂಬುದು ಒಂದ್ ಕಡೆ ಆರೋಪ ಸಹ ಮಾಡ್ತಿದ್ದಾರೆ. ನಮ್ಮ ಜೊತೆ ಕಾಂತಕುಮಾರ್ ಇದ್ದಾರೆ, ಅಖಿಲ ಕರ್ನಾಟಕದ ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷರು. ಅವರೇ ಮಾತಾಡ್ತೀನಿ, ಏನ್ ಆರೋಪ ಮಾಡ್ತಾರೆ ಕೇಳ್ತೀನಿ. ಸರ್, ಒಂದ್ ಕಡೆ ಗಂಭೀರ ಆರೋಪ ಸಹ ಮಾಡ್ತಿದ್ರು. ಯಾಕಂದ್ರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಒಂದು ಎಕ್ಸಾಮ್ ಆಗುತ್ತೆ, ಕೆಪಿಎಸ್ ನಡೆಸುತ್ತೆ. ಇದೀಗ ಅಲ್ಲಿ ಗೋಲ್ಮಾಲ್ ಆರೋಪ ಮಾಡ್ತಿದ್ರೆ ಸರ್, ಏನ್ ಆರೋಪ ಅಂತ? ಸರ್, ಇದು ಒಂದು ಫಸ್ಟ್ ಥಿಂಗ್ ಏನಂದ್ರೆ ಸರ್, ಇವರು ಕೆಪಿಎಸ್ಸಿಗೆ ಎಕ್ಸಾಮೇ ಕೊಡಬಾರ್ದು, ಯಾವ ಎಕ್ಸಾಮ್ಸ್. ಸೆಕೆಂಡ್ ಏನಂದ್ರೆ ಕೊಟ್ಟಿರೋ ಎಕ್ಸಾಮ್ಸ್ ಯಾವ್ದು ಕರೆಕ್ಟ್ ಆಗಿ ಮಾಡಿಸಲ್ಲ ಸರ್. ಒಂದು ವರ್ಷದಲ್ಲಿ ಯಾವ್ದು ಕಂಪ್ಲೀಟ್ ಮಾಡಲ್ಲ. ಅದರಲ್ಲೂ 384 ಪೋಸ್ಟ್ 2024 ಫೆಬ್ರವರಿಲಿ ನೋಟಿಫಿಕೇಶನ್ ಆಗಿರೋದು. ಆ ಫೆಬ್ರವರಿಲಿ ನೋಟಿಫಿಕೇಶನ್ ಆದ್ಮೇಲೆ ತಿರ್ಗಾ ಮತ್ತೆ ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ ಆಗುತ್ತೆ. ಅವಾಗ ಟ್ರಾನ್ಸ್ಲೇಷನ್ ಎರರ್ ನಾವು ಸೆಪ್ಟೆಂಬರ್ 2ನೇ ತಾರೀಕು ಹೋರಾಟ ಮಾಡಿದ್ರೆ ರೀ ಎಕ್ಸಾಮ್ ಆಗುತ್ತೆ. ರೀ ಎಕ್ಸಾಮ್ ಆದ್ಮೇಲೆ ತಿರ್ಗಾ ಮತ್ತೆ ಡಿಸೆಂಬರ್ ಅಲ್ಲಿ ಅವ್ರು ಎಕ್ಸಾಮ್ ಮಾಡ್ತಾರೆ, ಡಿಸೆಂಬರ್ 29ನೇ ತಾರೀಕು 2024ರಲ್ಲಿ. ಆದ್ರೂ ಪ್ರಿಲಿಮ್ಸ್ ಡೇಟ್ ಬಿಟ್ಟು ಪ್ರಿಲಿಮ್ಸ್ ಅದರಲ್ಲೂ ಸೆಕೆಂಡ್ ಟೈಮು ಮಿಸ್ಟೇಕ್ ಮಾಡ್ತಾರೆ. ಸಾಕಷ್ಟು ಹೋರಾಟ ಮಾಡಿದ್ವಿ, ಕೋರ್ಟ್ ಹೋದ್ವಿ. ಕೋರ್ಟ್ ಅಲ್ಲಿ ಹೋದ್ರು ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ ಕೆಪಿಎಸ್ಸಿ ಅವರು ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ಸುಮಾರು 350-400 ಜನಕ್ಕೆ ಅದು ಹೈಕೋರ್ಟ್ ಇಂದ ಆದೇಶನೂ ಸಿಕ್ತು ಮೈನ್ಸ್ಗೆ. ವಿತೌಟ್ ಪ್ರಿಲಿಮ್ಸ್ ಕ್ವಾಲಿಫೈಯಿಂಗ್ ಡೈರೆಕ್ಟ್ ಎಕ್ಸಾಮ್ಸ್ ಬರ್ದಿದ್ದಾರೆ ಒಂದಷ್ಟು ಜನ. ಎಷ್ಟೊಂದು ಜನ ಇನ್ನು ಕೋರ್ಟ್ ಅಲ್ಲಿ ಪೆಂಡಿಂಗ್ ಕೇಸಸ್ ಇದೆ. ಇದೆಲ್ಲ ಇದ್ರೂ ನಾಳೆ ಎಕ್ಸಾಮ್ ಅಂದ್ರೆ ರಾತ್ರಿ ಎಕ್ಸಾಮ್ಸ್ ಅಂದ್ರೆ ಅಡ್ಮಿಟ್ ಕಾರ್ಡ್ ಕೊಟ್ಟು. ಕೆಎಎಸ್ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಕ್ವಶನ್ ಮಾರ್ಕ್. ಒಂದೇ ಕೊಠಡಿಯಲ್ಲಿದ್ದ 15ರಿಂದ 20 ಜನ ಪಾಸ್ ಆದ್ರ ಕ್ವಶನ್ ಮಾರ್ಕ್. ಒಂದೇ ಕುಟುಂಬದ 3-4 ಜನ ಪಾಸ್ ಆಗಿರುವ ಆರೋಪವ ಕೇಳಿಬಂದಿದೆ. ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಆರೋಪ ಮಾಡಿದ್ದಾರೆ. ಒಂದೇ ಕೊಠಡಿಯ 15ರಿಂದ 20 ಜನ ಪಾಸ್ ಆಗೋದಕ್ಕೆ ಸಾಧ್ಯ. ಎಸ್, ಪಾಸ್ ಆಗಬೇಕು, ಎಸ್, ಪಾಸ್ ಆಗಲೇಬೇಕು. ಏನಾದ್ರೂ ಇದರಲ್ಲಿ ಅವರ ಶಕ್ತಿ ಸಾಮರ್ಥ್ಯದಿಂದ ಅಥವಾ ಅವರು ಓದಿ ಅಥವಾ ಅವರು ಪಾಸ್ ಆದ್ರೆ ಓಕೆ. ಕಾಪಿ ಮಾಡಕ್ ಬಿಟ್ಟು ಇನ್ನೊಂದೇನೋ ಮಾಡಿ ದುಡ್ಡು ತಗೊಂಡು ಹಂಗೇನಾದ್ರೂ ಮಾಡಿದ್ರೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರವೇ. ಕಳೆದ ವರ್ಷ ಮೇನಲ್ಲಿ ನಡೆದಿದ್ದ ಕೆಎಎಸ್ ಪರೀಕ್ಷೆ ಅಕ್ರಮದ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳ ಆರೋಪ ಏನ್ ಕೇಳಿದ್ರೆ 384 ಪೋಸ್ಟಿಂಗ್ 2024 ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಒಂದೇ ಕೋಣೆಯಲ್ಲಿ ಪರೀಕ್ಷೆ ಬರೆದವರು 15 ಜನ ಪಾಸ್ ಆಗಿದ್ದಾರೆ ಅನ್ನೋದು ಅನುಮಾನ ಬರುತ್ತಲ್ವಾ. ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಕಳೆದ ವರ್ಷ ಮೇ ತಿಂಗಳಲ್ಲಿ ಕೆಎಎಸ್ ಎಕ್ಸಾಮ್ ನಡೆಸುತ್ತೆ. ಬಟ್ ಇದೀಗ ಗೊಂದಲ ಮೂಡಿದೆ. ಅಲ್ಲಿ ಸಹ ಗೋಲ್ಮಾಲ್ ಆಗಿರುವ ಆರೋಪ ಸಹ ಕೇಳಿಬಂದಿದೆ. ಯಾಕಂದ್ರೆ ಟ್ರಾನ್ಸ್ಲೇಟ್ ವಿಚಾರವಾಗಿ ಒಂದ್ ಕಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ಆಕ್ರೋಶ ಹೊರಹಾಕಿದ್ರು ಅಭ್ಯರ್ಥಿಗಳು. ಇದೀಗ ಮತ್ತೆ ಗೋಲ್ಮಾಲ್ ಆಗಿದೆ ಎಂಬುದು ಆರೋಪ. ಯಾಕಂದ್ರೆ ಒಂದೇ ರೂಮ್ ನಲ್ಲಿ ಸೀರಿಯಲ್ ನಂಬರ್ ಇದಾವೆ ಮತ್ತು ಇಲ್ಲಿ ಸಂಬಂಧಿಕರು ಸಹ ಇದ್ದಾರೆ ಎಂಬುದು ಒಂದ್ ಕಡೆ ಆರೋಪ ಸಹ ಮಾಡ್ತಿದ್ದಾರೆ. ನಮ್ಮ ಜೊತೆ ಕಾಂತಕುಮಾರ್ ಇದ್ದಾರೆ, ಅಖಿಲ ಕರ್ನಾಟಕದ ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷರು. ಅವರೇ ಮಾತಾಡ್ತೀನಿ, ಏನ್ ಆರೋಪ ಮಾಡ್ತಾರೆ ಕೇಳ್ತೀನಿ. ಸರ್, ಒಂದ್ ಕಡೆ ಗಂಭೀರ ಆರೋಪ ಸಹ ಮಾಡ್ತಿದ್ರು. ಯಾಕಂದ್ರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಒಂದು ಎಕ್ಸಾಮ್ ಆಗುತ್ತೆ, ಕೆಪಿಎಸ್ ನಡೆಸುತ್ತೆ. ಇದೀಗ ಅಲ್ಲಿ ಗೋಲ್ಮಾಲ್ ಆರೋಪ ಮಾಡ್ತಿದ್ರೆ ಸರ್, ಏನ್ ಆರೋಪ ಅಂತ? ಸರ್, ಇದು ಒಂದು ಫಸ್ಟ್ ಥಿಂಗ್ ಏನಂದ್ರೆ ಸರ್, ಇವರು ಕೆಪಿಎಸ್ಸಿಗೆ ಎಕ್ಸಾಮೇ ಕೊಡಬಾರ್ದು, ಯಾವ ಎಕ್ಸಾಮ್ಸ್. ಸೆಕೆಂಡ್ ಏನಂದ್ರೆ ಕೊಟ್ಟಿರೋ ಎಕ್ಸಾಮ್ಸ್ ಯಾವ್ದು ಕರೆಕ್ಟ್ ಆಗಿ ಮಾಡಿಸಲ್ಲ ಸರ್. ಒಂದು ವರ್ಷದಲ್ಲಿ ಯಾವ್ದು ಕಂಪ್ಲೀಟ್ ಮಾಡಲ್ಲ. ಅದರಲ್ಲೂ 384 ಪೋಸ್ಟ್ 2024 ಫೆಬ್ರವರಿಲಿ ನೋಟಿಫಿಕೇಶನ್ ಆಗಿರೋದು. ಆ ಫೆಬ್ರವರಿಲಿ ನೋಟಿಫಿಕೇಶನ್ ಆದ್ಮೇಲೆ ತಿರ್ಗಾ ಮತ್ತೆ ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ ಆಗುತ್ತೆ. ಅವಾಗ ಟ್ರಾನ್ಸ್ಲೇಷನ್ ಎರರ್ ನಾವು ಸೆಪ್ಟೆಂಬರ್ 2ನೇ ತಾರೀಕು ಹೋರಾಟ ಮಾಡಿದ್ರೆ ರೀ ಎಕ್ಸಾಮ್ ಆಗುತ್ತೆ. ರೀ ಎಕ್ಸಾಮ್ ಆದ್ಮೇಲೆ ತಿರ್ಗಾ ಮತ್ತೆ ಡಿಸೆಂಬರ್ ಅಲ್ಲಿ ಅವ್ರು ಎಕ್ಸಾಮ್ ಮಾಡ್ತಾರೆ, ಡಿಸೆಂಬರ್ 29ನೇ ತಾರೀಕು 2024ರಲ್ಲಿ. ಆದ್ರೂ ಪ್ರಿಲಿಮ್ಸ್ ಡೇಟ್ ಬಿಟ್ಟು ಪ್ರಿಲಿಮ್ಸ್ ಅದರಲ್ಲೂ ಸೆಕೆಂಡ್ ಟೈಮು ಮಿಸ್ಟೇಕ್ ಮಾಡ್ತಾರೆ. ಸಾಕಷ್ಟು ಹೋರಾಟ ಮಾಡಿದ್ವಿ,
ಕೋರ್ಟ್ ಹೋದ್ವಿ, ಕೋರ್ಟ್ ಅಲ್ಲಿ ಹೋದ್ರು ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ KPSC ಅವರು ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ಸುಮಾರು 350-400 ಜನಕ್ಕೆ ಅದು ಇದು ಹೈಕೋರ್ಟ್ ಇಂದ ಆದೇಶನೂ ಸಿಕ್ತು ಮೇನ್ಸ್ಗೆ, ವಿತೌಟ್ ಪ್ರಿಲಿಮ್ಸ್ ಕ್ವಾಲಿಫೈಯಿಂಗ್ ಡೈರೆಕ್ಟ್ ಎಕ್ಸಾಮ್ಸ್ ಬರ್ದಿದ್ದಾರೆ ಒಂದಷ್ಟು ಜನ. ಎಷ್ಟೊಂದು ಜನ ಇನ್ನು ಕೋರ್ಟ್ ಅಲ್ಲಿ ಪೆಂಡಿಂಗ್ ಕೇಸಸ್ ಇದೆ. ಇದೆಲ್ಲ ಇದ್ರೂ ನಾಳೆ ಎಕ್ಸಾಮ್ ಅಂದ್ರೆ ರಾತ್ರಿ ಎಕ್ಸಾಮ್ಸ್ ಅಂದ್ರೆ ಅಡ್ಮಿಟ್ ಕಾರ್ಡ್ ಕೊಟ್ಟು KAS ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಕ್ವಶನ್ ಮಾರ್ಕ್. ಒಂದೇ ಕೊಠಡಿಯಲ್ಲಿದ್ದ 15ರಿಂದ 20 ಜನ ಪಾಸ್ ಆದ್ರ ಕ್ವಶನ್ ಮಾರ್ಕ್. ಒಂದೇ ಕುಟುಂಬದ 3-4 ಜನ ಪಾಸ್ ಆಗಿರುವ ಆರೋಪವ ಕೇಳಿಬಂದಿದೆ. ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಆರೋಪ ಮಾಡಿದ್ದಾರೆ. ಒಂದೇ ಕೊಠಡಿಯ 15ರಿಂದ 20 ಜನ ಪಾಸ್ ಆಗೋದಕ್ಕೆ ಸಾಧ್ಯ. ಎಸ್ ಪಾಸ್ ಆಗಬೇಕು, ಎಸ್ ಪಾಸ್ ಆಗಲೇಬೇಕು. ಏನಾದ್ರೂ ಇದರಲ್ಲಿ ಅವರ ಶಕ್ತಿ ಸಾಮರ್ಥ್ಯದಿಂದ ಅಥವಾ ಅವರು ಓದಿ ಅಥವಾ ಅವರು ಪಾಸ್ ಆದ್ರೆ ಓಕೆ. ಕಾಪಿ ಮಾಡಕ್ ಬಿಟ್ಟು ಇನ್ನೊಂದೇನೋ ಮಾಡಿ ದುಡ್ಡು ತಗೊಂಡು ಹಂಗೇನಾದ್ರೂ ಮಾಡಿದ್ರೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರವೇ. ಕಳೆದ ವರ್ಷ ಮೇನಲ್ಲಿ ನಡೆದಿದ್ದ KAS ಪರೀಕ್ಷೆ ಅಕ್ರಮದ ಬಗ್ಗೆ CBI ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳ ಆರೋಪ ಏನ್ ಕೇಳಿದ್ರೆ 384 ಪೋಸ್ಟಿಂಗ್ 2024 ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಒಂದೇ ಕೋಣೆಯಲ್ಲಿ ಪರೀಕ್ಷೆ ಬರೆದವರು 15 ಜನ ಪಾಸ್ ಆಗಿದ್ದಾರೆ ಅನ್ನೋದು ಅನುಮಾನ ಬರುತ್ತಲ್ವಾ. ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಕಳೆದ ವರ್ಷ ಮೇ ತಿಂಗಳಲ್ಲಿ KS ಎಕ್ಸಾಮ್ ನಡೆಸುತ್ತೆ. ಬಟ್ ಇದೀಗ ಗೊಂದಲ ಮೂಡಿದೆ. ಅಲ್ಲಿಸಾ ಗೋಲ್ಮಾಲ್ ಆಗಿರುವ ಆರೋಪ ಸಹ ಕೇಳಿಬಂದಿದೆ. ಯಾಕಂದ್ರೆ ಟ್ರಾನ್ಸ್ಲೇಟ್ ವಿಚಾರವಾಗಿ ಒಂದ್ ಕಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ಆಕ್ರೋಶ ಹೊರಹಾಕಿದ್ರು ಅಭ್ಯರ್ಥಿಗಳು. ಇದೀಗ ಮತ್ತೆ ಗೋಲ್ಮಾಲ್ ಆಗಿದೆ ಎಂಬುದು ಆರೋಪ. ಯಾಕಂದ್ರೆ ಒಂದೇ ರೂಮ್ ನಲ್ಲಿ ಸೀರಿಯಲ್ ನಂಬರ್ ಇದಾವೆ ಮತ್ತು ಇಲ್ಲಿ ಸಂಬಂಧಿಕರು ಸಹ ಇದ್ದಾರೆ ಎಂಬುದು ಒಂದ್ ಕಡೆ ಆರೋಪ ಸಹ ಮಾಡ್ತಿದ್ದಾರೆ. ನಮ್ಮ ಜೊತೆ ಕಾಂತಕುಮಾರ್ ಇದ್ದಾರೆ, ಅಖಿಲ ಕರ್ನಾಟಕದ ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷರು. ಅವರೇ ಮಾತಾಡ್ತೀನಿ, ಏನ್ ಆರೋಪ ಮಾಡ್ತಾರೆ ಕೇಳ್ತೀನಿ. ಸರ್, ಒಂದ್ ಕಡೆ ಗಂಭೀರ ಆರೋಪ ಸಹ ಮಾಡ್ತಿದ್ರು. ಯಾಕಂದ್ರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಒಂದು ಎಕ್ಸಾಮ್ ಆಗುತ್ತೆ, KPSC ನಡೆಸುತ್ತೆ. ಇದೀಗ ಅಲ್ಲಿ ಗೋಲ್ಮಾಲ್ ಆರೋಪ ಮಾಡ್ತಿದ್ದಾರೆ. ಸರ್, ಏನ್ ಆರೋಪ ಅಂತ? ಸರ್, ಇದು ಒಂದು ಫಸ್ಟ್ ಥಿಂಗ್ ಏನಂದ್ರೆ ಸರ್, ಇವರು KPSC ಎಕ್ಸಾಮೇ ಕೊಡಬಾರ್ದು ಯಾವ ಎಕ್ಸಾಮ್ಸ್. ಸೆಕೆಂಡ್ ಏನಂದ್ರೆ ಕೊಟ್ಟಿರೋ ಎಕ್ಸಾಮ್ಸ್ ಯಾವ್ದು ಕರೆಕ್ಟ್ ಆಗಿ ಮಾಡಿಸಲ್ಲ ಸರ್. ಒಂದು ವರ್ಷದಲ್ಲಿ ಯಾವ್ದು ಕಂಪ್ಲೀಟ್ ಮಾಡಲ್ಲ. ಅದರಲ್ಲೂ 384 ಪೋಸ್ಟ್ 2024 ಫೆಬ್ರವರಿಲಿ ನೋಟಿಫಿಕೇಶನ್ ಆಗಿರೋದು. ಆ ಫೆಬ್ರವರಿಲಿ ನೋಟಿಫಿಕೇಶನ್ ಆದ್ಮೇಲೆ ತಿರ್ಗಾ ಮತ್ತೆ ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ ಆಗುತ್ತೆ. ಅವಾಗ ಟ್ರಾನ್ಸ್ಲೇಷನ್ ಎರರ್ ನಾವು ಸೆಪ್ಟೆಂಬರ್ 2ನೇ ತಾರೀಕು ಹೋರಾಟ ಮಾಡಿದ್ರೆ ರೀ ಎಕ್ಸಾಮ್ ಆಗುತ್ತೆ. ರೀ ಎಕ್ಸಾಮ್ ಆದ್ಮೇಲೆ ತಿರ್ಗಾ ಮತ್ತೆ ಡಿಸೆಂಬರ್ ಅಲ್ಲಿ ಅವ್ರು ಎಕ್ಸಾಮ್ ಮಾಡ್ತಾರೆ, ಡಿಸೆಂಬರ್ 29ನೇ ತಾರೀಕು 2024ರಲ್ಲಿ. ಆದ್ರೂ ಪ್ರಿಲಿಮ್ಸ್ ಡೇಟ್ ಬಿಟ್ಟು ಅದರಲ್ಲೂ ಸೆಕೆಂಡ್ ಟೈಮು ಮಿಸ್ಟೇಕ್ ಮಾಡ್ತಾರೆ. ಸಾಕಷ್ಟು ಹೋರಾಟ ಮಾಡಿದ್ವಿ, ಕೋರ್ಟ್ ಹೋದ್ವಿ, ಕೋರ್ಟ್ ಅಲ್ಲಿ ಹೋದ್ರು ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ KPSC ಅವರು ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ಸುಮಾರು 350-400 ಜನಕ್ಕೆ ಅದು ಇದು ಹೈಕೋರ್ಟ್ ಇಂದ ಆದೇಶನೂ ಸಿಕ್ತು ಮೇನ್ಸ್ಗೆ, ವಿತೌಟ್ ಪ್ರಿಲಿಮ್ಸ್ ಕ್ವಾಲಿಫೈಯಿಂಗ್ ಡೈರೆಕ್ಟ್ ಎಕ್ಸಾಮ್ಸ್ ಬರ್ದಿದ್ದಾರೆ ಒಂದಷ್ಟು ಜನ. ಎಷ್ಟೊಂದು ಜನ ಇನ್ನು ಕೋರ್ಟ್ ಅಲ್ಲಿ ಪೆಂಡಿಂಗ್ ಕೇಸಸ್ ಇದೆ. ಇದೆಲ್ಲ ಇದ್ರೂ ನಾಳೆ ಎಕ್ಸಾಮ್ ಅಂದ್ರೆ ರಾತ್ರಿ ಎಕ್ಸಾಮ್ಸ್ ಅಂದ್ರೆ ಅಡ್ಮಿಟ್ ಕಾರ್ಡ್ ಕೊಟ್ಟು KAS ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಕ್ವಶನ್ ಮಾರ್ಕ್. ಒಂದೇ ಕೊಠಡಿಯಲ್ಲಿದ್ದ 15ರಿಂದ 20 ಜನ ಪಾಸ್ ಆದ್ರ ಕ್ವಶನ್ ಮಾರ್ಕ್. ಒಂದೇ ಕುಟುಂಬದ 3-4 ಜನ ಪಾಸ್ ಆಗಿರುವ ಆರೋಪವ ಕೇಳಿಬಂದಿದೆ. ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಆರೋಪ ಮಾಡಿದ್ದಾರೆ. ಒಂದೇ ಕೊಠಡಿಯ 15ರಿಂದ 20 ಜನ ಪಾಸ್ ಆಗೋದಕ್ಕೆ ಸಾಧ್ಯ. ಎಸ್ ಪಾಸ್ ಆಗಬೇಕು, ಎಸ್ ಪಾಸ್ ಆಗಲೇಬೇಕು. ಏನಾದ್ರೂ ಇದರಲ್ಲಿ ಅವರ ಶಕ್ತಿ ಸಾಮರ್ಥ್ಯದಿಂದ ಅಥವಾ ಅವರು ಓದಿ ಅಥವಾ ಅವರು ಪಾಸ್ ಆದ್ರೆ ಓಕೆ. ಕಾಪಿ ಮಾಡಕ್ ಬಿಟ್ಟು ಇನ್ನೊಂದೇನೋ ಮಾಡಿ ದುಡ್ಡು ತಗೊಂಡು ಹಂಗೇನಾದ್ರೂ ಮಾಡಿದ್ರೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರವೇ. ಕಳೆದ ವರ್ಷ ಮೇನಲ್ಲಿ ನಡೆದಿದ್ದ KAS ಪರೀಕ್ಷೆ ಅಕ್ರಮದ ಬಗ್ಗೆ CBI ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳ ಆರೋಪ ಏನ್ ಕೇಳಿದ್ರೆ 384 ಪೋಸ್ಟಿಂಗ್ 2024 ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಒಂದೇ ಕೋಣೆಯಲ್ಲಿ ಪರೀಕ್ಷೆ ಬರೆದವರು 15 ಜನ ಪಾಸ್ ಆಗಿದ್ದಾರೆ ಅನ್ನೋದು ಅನುಮಾನ ಬರುತ್ತಲ್ವಾ. ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಕಳೆದ ವರ್ಷ ಮೇ ತಿಂಗಳಲ್ಲಿ KS ಎಕ್ಸಾಮ್ ನಡೆಸುತ್ತೆ. ಬಟ್ ಇದೀಗ ಗೊಂದಲ ಮೂಡಿದೆ. ಅಲ್ಲಿಸಾ ಗೋಲ್ಮಾಲ್ ಆಗಿರುವ ಆರೋಪ ಸಹ ಕೇಳಿಬಂದಿದೆ. ಯಾಕಂದ್ರೆ ಟ್ರಾನ್ಸ್ಲೇಟ್ ವಿಚಾರವಾಗಿ ಒಂದ್ ಕಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ಆಕ್ರೋಶ ಹೊರಹಾಕಿದ್ರು ಅಭ್ಯರ್ಥಿಗಳು. ಇದೀಗ ಮತ್ತೆ ಗೋಲ್ಮಾಲ್ ಆಗಿದೆ ಎಂಬುದು ಆರೋಪ. ಯಾಕಂದ್ರೆ ಒಂದೇ ರೂಮ್ ನಲ್ಲಿ ಸೀರಿಯಲ್ ನಂಬರ್ ಇದಾವೆ ಮತ್ತು ಇಲ್ಲಿ ಸಂಬಂಧಿಕರು ಸಹ ಇದ್ದಾರೆ ಎಂಬುದು ಒಂದ್ ಕಡೆ ಆರೋಪ ಸಹ ಮಾಡ್ತಿದ್ದಾರೆ. ನಮ್ಮ ಜೊತೆ ಕಾಂತಕುಮಾರ್ ಇದ್ದಾರೆ, ಅಖಿಲ ಕರ್ನಾಟಕದ ವಿದ್ಯಾರ್ಥಿ ಸಂಘಟನೆ ರಾಜ್ಯಾಧ್ಯಕ್ಷರು. ಅವರೇ ಮಾತಾಡ್ತೀನಿ, ಏನ್ ಆರೋಪ ಮಾಡ್ತಾರೆ ಕೇಳ್ತೀನಿ. ಸರ್, ಒಂದ್ ಕಡೆ ಗಂಭೀರ ಆರೋಪ ಸಹ ಮಾಡ್ತಿದ್ರು. ಯಾಕಂದ್ರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಒಂದು ಎಕ್ಸಾಮ್ ಆಗುತ್ತೆ, KPSC ನಡೆಸುತ್ತೆ. ಇದೀಗ ಅಲ್ಲಿ ಗೋಲ್ಮಾಲ್ ಆರೋಪ ಮಾಡ್ತಿದ್ದಾರೆ. ಸರ್, ಏನ್ ಆರೋಪ ಅಂತ? ಸರ್, ಇದು ಒಂದು ಫಸ್ಟ್ ಥಿಂಗ್ ಏನಂದ್ರೆ ಸರ್, ಇವರು KPSC ಎಕ್ಸಾಮೇ ಕೊಡಬಾರ್ದು ಯಾವ ಎಕ್ಸಾಮ್ಸ್.
ಸೆಕೆಂಡ್ ಏನಾದ್ರೆ ಕೊಟ್ಟಿರೋ ಎಕ್ಸಾಮ್ಸ್ ಯಾವ್ದು ಕರೆಕ್ಟ್ ಆಗಿ ಮಾಡಿಸಲ್ಲ ಸರ್. ಒಂದು ವರ್ಷದಲ್ಲಿ ಯಾವ್ದು ಕಂಪ್ಲೀಟ್ ಮಾಡಲ್ಲ. ಅದರಲ್ಲೂ 384 ಪೋಸ್ಟ್ 2024 ಫೆಬ್ರವರಿಲಿ ನೋಟಿಫಿಕೇಶನ್ ಆಗಿರೋದು. ಆ ಫೆಬ್ರವರಿ ನೋಟಿಫಿಕೇಶನ್ ಆದ್ಮೇಲೆ ತಿರ್ಗಾ ಮತ್ತೆ ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ ಆಗುತ್ತೆ. ಅವಾಗ ಟ್ರಾನ್ಸ್ಲೇಷನ್ ಎರರ್ ನಾವು ಸೆಪ್ಟೆಂಬರ್ 2ನೇ ತಾರೀಕು ಹೋರಾಟ ಮಾಡಿದ್ರೆ ರೀ ಎಕ್ಸಾಮ್ ಆಗುತ್ತೆ. ರೀ ಎಕ್ಸಾಮ್ ಆದ್ಮೇಲೆ ತಿರ್ಗಾ ಮತ್ತೆ ಡಿಸೆಂಬರ್ ಅಲ್ಲಿ ಅವ್ರು ಎಕ್ಸಾಮ್ ಮಾಡ್ತಾರೆ, ಡಿಸೆಂಬರ್ 29ನೇ ತಾರೀಕು 2024ರಲ್ಲಿ. ಆದ್ರೂ ಪ್ರಿಲಿಮ್ಸ್ ಡೇಟ್ ಬಿಟ್ಟು ಪ್ರಿಲಿಮ್ಸ್ ಅದರಲ್ಲೂ ಸೆಕೆಂಡ್ ಟೈಮು ಮಿಸ್ಟೇಕ್ ಮಾಡ್ತಾರೆ. ಸಾಕಷ್ಟು ಹೋರಾಟ ಮಾಡಿದ್ವಿ, ಕೋರ್ಟ್ ಹೋದ್ವಿ, ಕೋರ್ಟ್ ಅಲ್ಲಿ ಹೋದ್ರು ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ KPSC ಅವರು ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ಸುಮಾರು 350-400 ಜನಕ್ಕೆ ಅದು ಹೈಕೋರ್ಟ್ ಇಂದ ಆದೇಶನೂ ಸಿಕ್ತು ಮೇನ್ಸ್ಗೆ. ವಿತೌಟ್ ಪ್ರಿಲಿಮ್ಸ್ ಕ್ವಾಲಿಫೈಯಿಂಗ್ ಡೈರೆಕ್ಟ್ ಎಕ್ಸಾಮ್ಸ್ ಬರ್ದಿದ್ದಾರೆ ಒಂದಷ್ಟು ಜನ. ಎಷ್ಟೊಂದು ಜನ ಇನ್ನೂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಕೇಸಸ್ ಇದೆ. ಇದೆಲ್ಲ ಇದ್ರೂ ನಾಳೆ ಎಕ್ಸಾಮ್ ಅಂದ್ರೆ ರಾತ್ರಿ ಎಕ್ಸಾಮ್ಸ್ ಅಂದ್ರೆ